ಮೈಸೂರಿನಲ್ಲಿ ಮಳೆ ಗುಡುಗು ಮಿಂಚು ಬರೋದಕ್ಕಿಂತ ಮೊದಲು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಠ ಮಧ್ಯಾಹ್ನವೇ ಗುಡುಗ್ತಾ ಇದ್ರು. ಅಕ್ಷರಶಃ ಇವತ್ತು ಸಿದ್ದರಾಮಯ್ಯನವರು ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಕಳೆದ ಒಂದು ವಾರದಿಂದ ನಿರಂತರವಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಈ ಪಾದಯಾತ್ರೆಗೆ ಕೌಂಟರ್ ಆಗಿ ಇವತ್ತು ಸಿದ್ದರಾಮಯ್ಯ ಅವರ ವಾಗ್ದಾಳಿ ಹೇಗಿತ್ತು ನೋಡೋಣ ಬನ್ನಿ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜೇಂದ್ರ, ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ? ನಿನಗೆ ರಾಜೀನಾಮೆ ಬೇಕಾ? ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಬಿಜೆಪಿಯವರು ಜೆಡಿಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ. ಅಂದು ಬ್ರಿಟಿಷರ ವಿರುದ್ಧ ಹೋರಾಡಿದ್ವಿ. ಇದು ಎನ್ಡಿಎ ವಿರುದ್ಧ ಹೋರಾಟ. ಸಂವಿಧಾನ ರಕ್ಷಣೆಗೆ ನಮ್ಮ ಹೋರಾಟ, ಬಡವರ ರಕ್ಷಣೆಗೆ ನಮ್ಮ ಸಮರ. ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಬಿಜೆಪಿ ನಾಯಕರ ಆರೋಪಕ್ಕೆ ಉತ್ತರ ಕೊಟ್ಟಂತೆ ಇತ್ತು. ಪದೇ ಪದೇ ಮುಡಾ ಹಗರಣದಲ್ಲಿ ಸಿಎಂ ಭಾಗಿ ಅನ್ನೋ ಆರೋಪಕ್ಕೆ ಸಂದೇಶ ರವಾನಿಸಿದಂತೆ ಇತ್ತು. ಬಿಜೆಪಿ ಕಾಲದಲ್ಲಿನ ಪ್ರತಿ ಹಗರಣವನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡಿದ್ರು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನೇ ಮೊಳಗಿಸಿತ್ತು. ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ದೋಸ್ತಿಗೆ ಶಕ್ತಿ ಪ್ರದರ್ಶನದ ಮೂಲಕ ಒಗ್ಗಟ್ಟಿನ ಸಂದೇಶವನ್ನೇ ಸಾರಿದ್ರು. ಜನಾಂದೋಲನ ಸಮಾವೇಶದ ಮೂಲಕ ಕೈ ಶಕ್ತಿ ಪ್ರದರ್ಶನ. ಬಿಜೆಪಿ ಕಾಲದಲ್ಲಿನ ಹಗರಣ ಮುಂದಿಟ್ಟು ಕೌಂಟರ್ ಅಟ್ಯಾಕ್. ಕಾಂಗ್ರೆಸ್ ಜನಾಂದೋಲನ ಸಮಾವೇಶದ ಉದ್ದೇಶವೇ ಬಿಜೆಪಿ ಕಾಲದಲ್ಲಿನ ಹಗರಣ ಮುಂದಿಡೋದಾಗಿತ್ತು. ಇನ್ನು ಮುಡಾ ಪ್ರಕರಣದ ಬಗ್ಗೆ ಮಾಹಿತಿ ಇರೋ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಬರೆದಿರೋ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಸಿದ್ದರಾಮಯ್ಯ ಹಾಗೂ ಡಿಕೆಶಿಯನ್ನ ಗುರಿಯಾಗಿಟ್ಟುಕೊಂಡು ಸಂಚು ರೂಪಿಸಲಾಗಿದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವ ಪ್ರಯತ್ನ ಅಂತ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಆರೋಪಕ್ಕೆ ಕಾಂಗ್ರೆಸ್ನ ಒಬ್ಬೊಬ್ಬರೇ ನಾಯಕರು ದಾಳಿಗೆ ಇಳಿದಿದ್ರು. ಸುಳ್ಳು ಆರೋಪದ ಮೂಲಕ ಸಿಎಂ ರಾಜೀನಾಮೆ ಕೇಳ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಗುಡುಗಿದ್ರು. ಮುಡಾ ಹಗರಣದಲ್ಲಿ ಸಿಎಂ ರನ್ನ ಸಿಲುಕಿಸೋಕೆ ಎಲ್ಲಾ ಷಡ್ಯಂತ್ರವೂ ನಡೀತಿದೆ ಅಂತ ಡಿಸಿಎಂ ಡಿಕೆಶಿ ಬೆಂಕಿಯನ್ನೇ ಉಗುಳಿದ್ರು. ಏಕವಚನದಲ್ಲೇ ಆರ್ ಅಶೋಕ, ವಿಜಯೇಂದ್ರ ನಿನಗೆ ಸಿಎಂ ರಾಜೀನಾಮೆ ಬೇಕಾ ಅಂತ ಸಿಎಂ ಬೆನ್ನಿಗೆ ನಿಂತ್ರು. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಏ ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಇದಿಷ್ಟೇ ಅಲ್ಲ, ಯಾರು ರಾಜೀನಾಮೆ ಕೊಡಬೇಕು ಅಂತ ಕಾಲವೇ ತೀರ್ಮಾನ ಮಾಡುತ್ತೆ. ವಿಜಯೇಂದ್ರ, ನಿಮ್ಮಪ್ಪ ರಾಜೀನಾಮೆ ವೇಳೆ ಯಾಕೆ ಕಣ್ಣೀರು ಹಾಕಿದ್ರು ಅಂತ ಯಡಿಯೂರಪ್ಪ ರಾಜೀನಾಮೆಯನ್ನ ಪ್ರಸ್ತಾಪಿಸಿದ್ರು. ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ಬೇಕಿದೆ ಇಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು. ಫಸ್ಟ್ ರಾಜೀನಾಮೆ ಯಾರು ರಾಜೀನಾಮೆ ಕೊಡ್ತಾರೆ ಅಂತ ಕಾಲ ತೀರ್ಮಾನ ಮಾಡ್ತದೆ. ಈ ಬಂಡೆ ಸಿದ್ದರಾಮಯ್ಯರ ಜೊತೆ ಇರುತ್ತೆ ಎಂದ ಡಿಸಿಎಂ ಡಿಕೆ. ಕಲ್ಲು ಪ್ರಕೃತಿ, ಕಡಿದ್ರೆ ಆಕೃತಿ. ಈ ಬಂಡೆ ಸಿಎಂ ಸಿದ್ದರಾಮಯ್ಯ ಜೊತೆ ಇರುತ್ತೆ ಅಂತ ದೋಸ್ತಿ ನಾಯಕರಿಗೆ ಡಿಸಿಎಂ ಡಿಕೆ ಕೌಂಟರ್ ಕೊಟ್ರು. ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಕ್ಕಂಗೋ ತಂಗಿಗೋ ಜಮೀನನ್ನ ಕೊಟ್ಟಿದ್ದಾರೆ. ಆ ಜಮೀನನ್ನ ಕೊಟ್ಟದನ್ನ ಸರ್ಕಾರಕ್ಕೆ ಹೋಗಿ ನನ್ನ ಜಮೀನನ್ನ ನನಗೆ ಕೊಡಿ ವಾಪಸ್ಸು ಅಂತ ಕೇಳ್ಕೊಳ್ತಾ ಇದ್ದಾರೆ ಪಾರ್ವತಿಯವರು. ಕೇಳ್ಕೊಂಡದನ್ನ ಸರ್ಕಾರ ತೀರ್ಮಾನ ಮಾಡಿ, ಇಲ್ಲಮ್ಮ 100ಕ್ಕೆ 100 3 ಎಕರೆ ಕೊಡಿ, 3 ಎಕರೆ ತಗೊಂಡಿದ್ದೀರಿ, 3 ಎಕರೆ 19 ಗುಂಟೆ ಕೊಡಿ ಅಂತ ಕೇಳ್ತಾರೆ. ಆಗುದಿಲ್ಲ ಅಮ್ಮ, ಕಾನೂನು ಈ ರೀತಿ ಇದೆ, ದಯವಿಟ್ಟು 3 ಎಕರೆ ಸರಿಯಾಗಿ ನನ್ನಂತೊಂದಾಗಿದ್ರೆ ನಂದು ಹೋರಾಟ ಬೇರೆ ಇರೋದು. ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ಜೆಡಿಎಸ್ ನಾಯಕರ ಆರೋಪಕ್ಕೆ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ಸಮಾವೇಶದ ವೇದಿಕೆಯಲ್ಲೇ ಸಿಎಂ ಸಿದ್ದರಾಮಯ್ಯ ರೋಷಾವೇಶಗೊಂಡ್ರು. ಈ
ಈ ಬಿಜೆಪಿಯವರು ಜೆಡಿಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ, ನಾನು ಜಗ್ಗವನು ಅಲ್ಲ, ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ಇರೋವರೆಗೆ ನಾನು ಮುಟ್ಟಕ್ಕಾಗುತ್ತಾ? ಬಿಜೆಪಿಯವರು ಜೆಡಿಎಸ್ನವರು ನನ್ನನ್ನು ಅಲುಗಾಡಿಸ್ಲಿಕ್ಕಾಗುತ್ತಾ? ನಮ್ಮ ಸರ್ಕಾರ ತೆಗೆದಾಕಕ್ಕಾಗುತ್ತಾ? ದೋಸ್ತಿ ಮನೆಯಲ್ಲಿನ ಒಡಕಿನ ಬಗ್ಗೆ ವಿಡಿಯೋ ರಿಲೀಸ್. ಜನಾಂದೋಲನ ಸಮಾವೇಶದ ವೇದಿಕೆಯಲ್ಲೇ ದೋಸ್ತಿ ಮನೆಯಲ್ಲಿನ ಒಡಕಿನ ಬಗ್ಗೆ ವಿಡಿಯೋ ಬಿಡುಗಡೆ ಮಾಡಲಾಯಿತು. ಒಂದು ಕಾಲದಲ್ಲಿ ವಿರೋಧಿಗಳೇ ಇವತ್ತು ದೋಸ್ತಿಯಾಗಿದ್ದಾರೆ. ಬಿಜೆಪಿಯಲ್ಲೇ ಸಿಎಂ ಸ್ಥಾನ ಖರೀದಿ, ಕೋವಿಡ್ ಹಗರಣ ಬಗ್ಗೆ ನೀಡಿದ್ದ ಹೇಳಿಕೆಯನ್ನು ಪ್ರಸಾರ ಮಾಡಲಾಯಿತು. ಏನ್ ಹೇಳ್ತಾರೆ ನಮ್ಮ ಕುಮಾರಣ್ಣ ಕೇಳೋಣ. ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರ ನುಡಿಮುತ್ತುಗಳನ್ನು ಹೇಳಿದ್ದಾರೆ, ದಯವಿಟ್ಟು ಕೇಳೋಣ. ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಮಾನ ಮರ್ಯಾದೆ ಇದೆ ಅವನಿಗೆ. ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನನಗೆ ಗೊತ್ತಿಲ್ಲ. 485 ರೂಪಾಯಿ ಒಂದು ಮಾಸ್ಕಿಗೆ. ಮೈಸೂರಿನಲ್ಲಿ ರಾಜಕೀಯ ಜಟಾಪಟಿಗೆ ಕಾರಣವಾದ ಫ್ಲೆಕ್ಸ್. ಇನ್ನು ಜನಾಂದೋಲನ ಸಮಾವೇಶದಲ್ಲಿ ಮುಡಾದಲ್ಲಿ ದೇವೇಗೌಡ ಕುಟುಂಬದಿಂದಲೂ ಭೂಕಬಳಿಕೆ ಅಂತ ಫ್ಲೆಕ್ಸ್ ಹಾಕಲಾಗಿತ್ತು. ಮೈಸೂರು ನಗರದಲ್ಲಿ 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿತ್ತು. ಕಾಂಗ್ರೆಸ್ ನಡೆ ಖಂಡಿಸಿ ಮಾಜಿ ಶಾಸಕ ಸಾರಾ ಮಹೇಶ್ ಪ್ರತಿಭಟನೆ ಮಾಡಿದ್ರು. ಇದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೌಂಟರ್ ಕೊಟ್ರು. ದೇವೇಗೌಡರದ್ದು ಹೇಳ್ಕೊಂಡಿದೆಯಲ್ಲಪ್ಪ, ಅಲ್ಲಿ ಬೋರ್ಡ್ಗಳು ಹಾಕೊಂಡಿದೆಯಲ್ಲಪ್ಪ, ಆ ಬೋರ್ಡ್ ಅಲ್ಲಿ ಯಾಕೆ ಹಾಕೊಂಡಿದ್ರಿ? ನಿಮ್ಮ ಎಮ್ ಎಲ್ ಎಗಳನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ ಮಂತ್ರಿಗಳನ್ನ, ಎಲ್ಲರಿಗೂ ಒಂದು ಹೆಗಲಿಗೆ ಕಟ್ಕೊಂಬಿಟ್ರಪ್ಪ, ಅದ್ಲಾಗಿ ಹಾಕೊಂಬಿಟ್ಟು ದೇವೇಗೌಡರು ಕುಟುಂಬದ್ದು ನೋಡ್ರಪ್ಪ ಇದು ಅಂತೇಳಿ ನಿಮ್ಮೆಲ್ಲ ಎಮ್ ಎಲ್ ಎಗಳು ನಿಮ್ಮ ಕಾರ್ಯಕರ್ತರಿಗೆ ಜೋಳಿಗೆ ಹಾಕಲಿ. ಲೋಕಾಯುಕ್ತ ಎನ್ಕ್ವೈರಿ ಆಗಿ CID ಎನ್ಕ್ವೈರಿ ಮಾಡಿ ಏನು ಬಂಡವಾಳ ಇಲ್ಲ ಅಂತ ಆಯಿತು, ತನಿಖೆ ಆಗಿದೆ. ಒಟ್ಟಾರೆ ನಾಳೆ ನಡೆಯೋ ಮೈಸೂರು ಪಾದಯಾತ್ರೆ ಸಮಾವೇಶದ ಸ್ಥಳದಲ್ಲೇ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಮಾಡುವ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದೆ. ದೋಸ್ತಿಯ ಪಾದಯಾತ್ರೆ ಮೈಸೂರಿಗೆ ಎಂಟ್ರಿ ಆಗೋ ಒಳಗೆ ಕಾಂಗ್ರೆಸ್ ರಣಕಹಳೆಯನ್ನೇ ಮೊಳಗಿಸಿದೆ. ಬ್ಯೂರೋ ರಿಪೋರ್ಟ್, TV9.